ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಮಹೇಂದ್ರ ಕಂಪ್ನಿ ಬಗ್ಗೆ. ಭಾರತದ ಅತ್ಯಂತ ದೊಡ್ಡ ಉದ್ಯಮ ಗುಂಪುಗಳಲ್ಲಿ ಒಂದಾದ ಮಹೇಂದ್ರ ಕಂಪನಿ ಇದು ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದ್ದ ಸಂಸ್ಥೆಯಾಗಿದ್ದರೂ ಇದರ ಹುಟ್ಟು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಆರಂಭ ಆಯಿತು. 1945ರಲ್ಲಿ ಜಗದೀಶ್ ಚಂದ್ರ ಮಹೀಂದ್ರ ಮತ್ತು ಕೆಲ್ಸಿ ಮಹೀಂದ್ರ ಸಹೋದರರು ಅಮೆರಿಕಾದಲ್ಲಿ ಮ್ಯಾಲಿಕ್ ಫಾಲಿಬ್ ಜೊತೆ ಸೇರಿ ಬಾಂಬೆ ಇಂದಿನ ಮಹೇಂದ್ರ ಮೊಹಮ್ಮದ್ ಹೆಸರಿನಲ್ಲಿ ಸಂಸ್ಥೆ ಸ್ಟಾರ್ಟ್ ಮಾಡಿದ್ರು. ಅಂದಿನ ಕಾಲದಲ್ಲಿ ಭಾರತ ಇನ್ನೂ ಬ್ರಿಟಿಷರ ಆಡಳಿತದಲ್ಲಿತ್ತು ಮತ್ತು ಉದ್ಯಮ ಆರಂಭಿಸುವುದು ದೊಡ್ಡ ಸವಾಲಾಗಿತ್ತು. ಆದರೆ ಜಗದೀಶ್ ಮಹೀಂದ್ರ ಮತ್ತು ಕೆಲ್ಸಿ ಮಹೀಂದ್ರರು ಸ್ವಾತಂತ್ರ್ಯ ನಂತರ ಭಾರತದ ಭವಿಷ್ಯವನ್ನು ಮುಂಚಿತವಾಗಿ ಕಂಡಿದ್ದರು. ದೇಶದಲ್ಲಿ ಕೈಗಾರಿಕಾ ಕ್ರಾಂತಿ ಬರಲಿದೆ, ವಿಶೇಷವಾಗಿ ವಾಹನ ಮತ್ತು ಯಂತ್ರೋಪಕರಣಗಳ ಕ್ಷೇತ್ರದಲ್ಲಿ ಬೇಡಿಕೆ ಭಾರಿ ಇದೆ, ಇದು ಅವರು ನಂಬಿದ್ದರು. ಮೊದಲಿಗೆ ಕಂಪನಿ ಅಮೆರಿಕದ ವಿಲ್ಲಿಸ್ ಜೀಪ್ಗಳನ್ನು ಭಾರತಕ್ಕೆ ಆಮದು ಮಾಡಿ ಅಸೆಂಬಲ್ ಮಾಡಿ ಮಾರಾಟ ಮಾಡುವುದರಿಂದ ತನ್ನ ಕಾರ್ಯಾರಂಭ ಸ್ಟಾರ್ಟ್ ಮಾಡಿದರು. ಸ್ವಾತಂತ್ರ್ಯದ ನಂತರ ಮಹಮ್ಮದ್ ಪಾಕಿಸ್ತಾನಕ್ಕೆ ತೆರಳಿದ ಕಾರಣ ಕಂಪನಿಯ ಹೆಸರು ಮಹೀಂದ್ರ ಅಂಡ್ ಮಹೀಂದ್ರ ಎಂದು ಬದಲಾಯಿತು. ಈ ಬದಲಾವಣೆಯೇ ಕಂಪನಿಯ ನಿಜವಾದ ಗುರುತು ರೂಪುಗೊಳ್ಳಲು ಕಾರಣವಾಯಿತು. ಸಾಮಾನ್ಯ ಜನರ ಅಗತ್ಯಗಳನ್ನು ಪೂರೈಸುವ, ರೈತರು ಜೀವನದ ಸುಲಭಗೊಳಿಸುವ ಮತ್ತು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುವ ಉದ್ಯಮ ಗುಂಪುಗಳಾಗಿ ರೂಪುಗೊಳ್ಳುವ ಕನಸನ್ನು ಮಹೀಂದ್ರ ಸಹೋದರರು ಹೊಂದಿದ್ದರು. ಅದಕ್ಕಾಗಿಯೇ ಅವರು ಮೇಡ್ ಇನ್ ಇಂಡಿಯಾ, ಮೇಡ್ ಫಾರ್ ಇಂಡಿಯಾ ಎಂಬ ಆತ್ಮಸ್ಫೂರ್ತಿಯಾಗಿ ಮುಂದುವರಿದರು. ಸ್ವಾತಂತ್ರ್ಯದ ನಂತರ ಭಾರತವು ಹೊಸದೊಂದು ಅಧ್ಯಾಯಕ್ಕೆ ಕಾಲಿಟ್ಟಾಗ ಕೈಗಾರಿಕಾ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಗಳು ಅಗತ್ಯವಿತ್ತು. ಅಂದಿನ ಸರ್ಕಾರ ಸ್ವಾವಲಂಬಿ ಭಾರತ ಕಟ್ಟುವ ದೃಷ್ಟಿಯಿಂದ ಉದ್ಯಮಿಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದರು. ಇದೇ ಸಮಯದಲ್ಲಿ ಮಹೀಂದ್ರ ಅಂಡ್ ಮಹೀಂದ್ರ ತನ್ನ ದಾರಿಯನ್ನು ವಾಹನ ತಯಾರಿಕಾ ಕ್ಷೇತ್ರಕ್ಕೆ ತಿರುಗಿಸಿತು. ಮೊದಲಿಗೆ ಕಂಪನಿ ಅಮೆರಿಕದ ವಿಲ್ಲಿಸ್ ಜೀಪ್ಗಳನ್ನು ಭಾರತದಲ್ಲಿಯೇ ಅಸೆಂಬಲ್ ಮಾಡುವುದು ಪ್ರಾರಂಭವಾಯಿತು. ಅಂದು ರಸ್ತೆ, ಸೇನೆ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಸೌಕರ್ಯ ದುರ್ಬಲವಾಗಿದ್ದ ಕಾರಣ ಬಲವಾದ ಜೀಪ್ಗಳಿಗೆ ಭಾರೀ ಬೇಡಿಕೆ ಇತ್ತು. ಮಹೀಂದ್ರ ಜೀಪ್ಗಳು ದೇಶದ ಸೇನೆ, ಪೊಲೀಸ್, ಸರ್ಕಾರಿ ಇಲಾಖೆ ಹಾಗೂ ರೈತರಿಗೂ ನೇರವಾಗಿ ಸಹಾಯ ಮಾಡುತ್ತಿದ್ದವು. ಹೀಗಾಗಿ ಮಹೀಂದ್ರ ಹೆಸರು ಸಾಮಾನ್ಯ ಜನರ ಮನಸ್ಸಿನಲ್ಲಿ ದಿಟ್ಟ ವಾಹನ ಎಂಬ ಪರ್ಯಾಯವಾಗಿ ನೆಲೆಸಿತು. ನಂತರ 1950ರ ದಶಕದಲ್ಲಿ ಕಂಪನಿ ತನ್ನದೇ ಕಾರ್ಖಾನೆಗಳಲ್ಲಿ ಜೀಪುಗಳನ್ನು ತಯಾರಿಸುವ ಹಾದಿ ಹಿಡಿದಿತ್ತು. ಅಷ್ಟೇ ಅಲ್ಲ, ಸ್ವದೇಶಿ ಉತ್ಪಾದನೆಗೆ ಆದ್ಯತೆ ನೀಡಿದ ಮಹೀಂದ್ರ ಸರ್ಕಾರದ ನೀತಿಗಳಿಗೆ ಹೊಂದಿಕೊಂಡು ಭಾರತದಲ್ಲಿ ತಯಾರಾಗುವ ವಾಹನಗಳ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿತ್ತು. ಸ್ವಾತಂತ್ರ್ಯ ನಂತರ ಪ್ರಥಮ 3 ದಶಕಗಳಲ್ಲಿ ಮಹೀಂದ್ರ ತನ್ನ ಕಾರ್ಯವನ್ನು ಕೇವಲ ವಾಹನಗಳಲ್ಲೇ ಸೀಮಿತಗೊಳಿಸದೆ ಕೃಷಿ ಯಂತ್ರೋಪಕರಣಗಳು ಮತ್ತು ಟ್ರ್ಯಾಕ್ಟರ್ ತಯಾರಿಕಾ ಕ್ಷೇತ್ರಕ್ಕೂ ಪ್ರವೇಶಿಸಿತು. ರೈತರಿಗೆ ಬಲವಾಗಿರುವ ಟ್ರ್ಯಾಕ್ಟರ್ಗಳು ಭಾರತದಲ್ಲಿ ಕೃಷಿ ಕ್ರಾಂತಿ ತರಲು ನೆರವಾದವು. ಹೀಗಾಗಿ ಮಹೀಂದ್ರ ಕಂಪನಿ ಕೇವಲ ಒಂದು ವ್ಯವಹಾರ ಸಂಸ್ಥೆ ಅಲ್ಲ, ಸ್ವಾತಂತ್ರ್ಯ ಭಾರತದ ಕೈಗಾರಿಕಾ ಸ್ವಾವಲಂಬನೆಗೆ ಸಂಕೇತವಾಗಿ ಬೆಳೆದಿದೆ. 1970ರ ದಶಕದಿಂದ 1990ರವರೆಗೆ ಮಹೀಂದ್ರ ಕಂಪನಿ ತನ್ನ ವಾಹನ ತಯಾರಿಕಾ ಕ್ಷೇತ್ರದಲ್ಲಿ ಭಾರೀ ವಿಸ್ತರಣೆ ಕಂಡಿತು. ಮೊದಲಿಗೆ ಸೇನೆ ಮತ್ತು ಸರ್ಕಾರಿ ಇಲಾಖೆಗಳಿಗಾಗಿ ತಯಾರಿಸುವ ಜೀಪ್ಗಳು ಜನಪ್ರಿಯವಾಗಿದ್ದರೂ ನಂತರ ಸಾಮಾನ್ಯ ಜನರಿಗೆ ತಲುಪುವಂತಹ ಮಾದರಿಗಳನ್ನು ತಯಾರಿಸುವ ನಿರ್ಧಾರ ಕೈಗೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಮಹೀಂದ್ರ ಸಿಜೆ ಸರಣಿ ಜೀಪ್ಗಳು ಗ್ರಾಮೀಣ ಭಾರತದಲ್ಲಿ ಅಪಾರ ಜನಪ್ರಿಯತೆ ಗಳಿಸಿತು. ಬಲಿಷ್ಠವಾಡಿ, ಸ್ವಲ್ಪ ವೆಚ್ಚದ ನಿರ್ವಹಣೆ ಮತ್ತು ದುರ್ಬಲ ರಸ್ತೆಗಳಲ್ಲಿಯೂ ಓಡುವ ಸಾಮರ್ಥ್ಯವು ಮಹೀಂದ್ರನ ವಾಹನಗಳನ್ನು ರೈತರ ಮತ್ತು ಗ್ರಾಮೀಣ ವ್ಯಾಪಾರಿಗಳ ನೆಚ್ಚಿನ ವಾಹನಗಳನ್ನಾಗಿಸಿತು. ಮುಂದಿನ ಹಂತದಲ್ಲಿ ಮಹೀಂದ್ರ ತನ್ನ ವಾಹನಗಳನ್ನು ಪಿಕಪ್ ಟ್ರಕ್ಗಳು, ಯುಟಿಲಿಟಿ ವಾಹನಗಳು ಮತ್ತು ಲೈಟ್ ಕಮರ್ಷಿಯಲ್ ವಾಹನವರೆಗೆ ವಿಸ್ತರಿಸಿತು. 1990ರ ದಶಕದಲ್ಲಿ ಭಾರತದಲ್ಲಿ ಆರ್ಥಿಕ ಉದಾರೀಕರಣ ಜಾರಿಗೆ ಬಂದ ನಂತರ ವಿದೇಶಿ ಕಂಪನಿಗಳು ಪ್ರವೇಶಿಸಿದಾಗ ಮಹೀಂದ್ರ ತನ್ನ ಸ್ಕಾರ್ಪಿಯೋ SUV ಮೂಲಕ ದೊಡ್ಡ ಕ್ರಾಂತಿ ಮಾಡಿತು. 2002ರಲ್ಲಿ ಲಾಂಚ್ ಆದ ಸ್ಕಾರ್ಪಿಯೋ ಸಂಪೂರ್ಣ ಸ್ವದೇಶಿ ವಿನ್ಯಾಸ ಮತ್ತು ತಂತ್ರಜ್ಞಾನ ಹೊಂದಿದ ಮೊದಲ SUV ಆಗಿ ದೇಶಾದ್ಯಂತ ಖ್ಯಾತಿ ಪಡೆದು
ಮಹೀಂದ್ರಾನನ್ನು ಜಾಗತಿಕ ಮಟ್ಟಕ್ಕೆ ಕರೆದುಕೊಂಡೊಯ್ತು. ಅದಾದ ನಂತರ ಬೊಲೊರೋ, XUV 500 ಮತ್ತೆ ಇತ್ತೀಚಿನ ಥಾರ್ ಮಾದರಿಗಳು ಮಹೀಂದ್ರಾ ಬ್ರ್ಯಾಂಡ್ಗೆ ಇನ್ನಷ್ಟು ಬಲ ನೀಡಿದವು. ಪ್ರತಿಯೊಂದು ವಾಹನವು ಕೇವಲ ಕಾರುಗಳಲ್ಲ, ಬದಲಾಗಿ ಜನರ ಕನಸುಗಳನ್ನು ಹೊತ್ತಿದ್ದವು. ಹೀಗೆ ಮಹೀಂದ್ರಾ ತನ್ನ ವಾಹನ ತಯಾರಿಕಾ ಸಾಮ್ರಾಜ್ಯವು ಸಾಮಾನ್ಯ ಜೀಪ್ನಿಂದ ಪ್ರೀಮಿಯಂ SUV ವರೆಗೆ ವಿಸ್ತರಿಸಿ ಭಾರತೀಯ ವಾಹನ ಉದ್ಯಮದಲ್ಲಿ ಮುಂಚೂಣಿಯ ಸ್ಥಾನ ಪಡೆದುಕೊಂಡಿವೆ. ಮಹೀಂದ್ರಾ ಕಂಪನಿಯ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಅಧ್ಯಾಯವೆಂದರೆ ಕೃಷಿ ಕ್ಷೇತ್ರದಲ್ಲಿ ಮಾಡಿದ ಕ್ರಾಂತಿ. ಭಾರತವು ಕೃಷಿ ಪ್ರಧಾನ ದೇಶವಾಗಿದ್ದು, ರೈತರ ಜೀವನ ಸುಧಾರಣೆ ದೇಶದ ಆರ್ಥಿಕತೆಗೆ ನೇರವಾಗಿ ಸಂಬಂಧಿಸಿದೆ. ಈ ಅಗತ್ಯವನ್ನು ಮನಗಂಡ ಮಹೀಂದ್ರಾ 1960ರ ದಶಕದಲ್ಲೇ ಟ್ರ್ಯಾಕ್ಟರ್ ತಯಾರಿಕಾ ಕ್ಷೇತ್ರಕ್ಕೆ ಕಾಲಿಟ್ಟಿತು. ಮೊದಲಿಗೆ ಅಂತಾರಾಷ್ಟ್ರೀಯ ಕಂಪನಿಗಳ ಸಹಕಾರದಿಂದ ಟ್ರ್ಯಾಕ್ಟರ್ಗಳನ್ನು ಅಸೆಂಬಲ್ ಮಾಡುತ್ತಿದ್ದ ಮಹೀಂದ್ರಾ ನಂತರ ತನ್ನದೇ ತಂತ್ರಜ್ಞಾನದಿಂದ ಸ್ವದೇಶಿ ಟ್ರ್ಯಾಕ್ಟರ್ಗಳ ತಯಾರಿಕೆಗೆ ಆರಂಭವಿಟ್ಟಿತು. ಮಹೀಂದ್ರಾ ಟ್ರ್ಯಾಕ್ಟರ್ಗಳು ಬಲಿಷ್ಠ ಇಂಜಿನ್, ಕಡಿಮೆ ಇಂಧನ ಬಳಕೆ ಮತ್ತು ಕಷ್ಟಕರ ಹೊಲಗಳಲ್ಲಿ ಸಹ ಸುಲಭವಾಗಿ ಕೆಲಸ ಮಾಡುವ ಸಾಮರ್ಥ್ಯದಿಂದ ರೈತರ ಮನ ಗೆದ್ದಿದ್ದವು. ಹೀಗಾಗಿ ಮಹೀಂದ್ರಾ ಟ್ರ್ಯಾಕ್ಟರ್ಗಳು ಗ್ರಾಮೀಣ ಭಾರತದ ವಿಶ್ವಾಸದ ಹೆಸರಾಗಿ ಬೆಳೆದಿತು. 1980ರ ದಶಕದಿಂದ 2000ರವರೆಗೆ ಮಹೀಂದ್ರಾ ಟ್ರ್ಯಾಕ್ಟರ್ಗಳ ಬೇಡಿಕೆ ಭಾರೀ ಪ್ರಮಾಣದಲ್ಲಿ ಏರಿಕೆ ಆಯಿತು. ಇದರಿಂದ ಕಂಪನಿ ಕೇವಲ ಭಾರತದಲ್ಲೇ ಕಾಲ ಬದಲಾಗುತ್ತಿದ್ದಂತೆ ವಾಹನ ಉದ್ಯಮವು ಹೊಸ ತಂತ್ರಜ್ಞಾನಗಳಿಗೆ ಮುನ್ನಡೆಯಿತು. ಕೇವಲ ಭಾರತದಲ್ಲೇ ಅಲ್ಲದೆ ಜಾಗತಿಕ ಮಟ್ಟದಲ್ಲಿಯೂ ಮುಂಚೂಣಿಯ ಸ್ಥಾನ ಪಡ್ಕೊಂಡಿತು. ಇಂದಿಗೂ ಮಹೀಂದ್ರಾ ವಿಶ್ವದ ನಂಬರ್ 1 ಟ್ರ್ಯಾಕ್ಟರ್ ತಯಾರಿಕಾ ಕಂಪನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ವಿಶೇಷವಾಗಿ ಮಹೀಂದ್ರಾ ಯುವೋ, ಮಹೀಂದ್ರಾ ಅರ್ಜುನ್ ಸರಣಿ ಟ್ರ್ಯಾಕ್ಟರ್ಗಳು ರೈತನ ಕನಸಿನ ವಾಹನಗಳಾಗಿ ಪರಿಣಿಸಿದವು. ರೈತರ ಹೊಲದಲ್ಲಿ ಕೇವಲ ಯಂತ್ರವಲ್ಲ, ಅದು ಅವರ ಬದುಕನ್ನು ಬದಲಿಸುವ ಸಹಯೋಗಿ ಎಂಬ ಸ್ಥಾನವನ್ನು ಪಡೆದಿದೆ. ಹೀಗಾಗಿ ಮಹೀಂದ್ರಾ ಗ್ರಾಮೀಣ ಭಾರತದ ಹೃದಯವನ್ನು ಗೆದ್ದ ಸಂಸ್ಥೆಯಾಗಿ ಉಳಿಯಿತು. ಭಾರತದಲ್ಲಿ ತನ್ನ ಅಸ್ತಿತ್ವವನ್ನು ಬಲಪಡಿಸಿಕೊಂಡ ಮಹೀಂದ್ರಾ ನಂತರ ತನ್ನ ದೃಷ್ಟಿಯನ್ನು ಜಾಗತಿಕ ಮಟ್ಟಕ್ಕೆ ತಿರುಗಿಸಿತು. 1990ರ ದಶಕದಲ್ಲಿ ಆರ್ಥಿಕ ಉದಾರೀಕರಣದ ನಂತರ ವಿದೇಶಿ ಕಂಪನಿಗಳು ಭಾರತಕ್ಕೆ ಬಂದಂತೆ ಮಹೀಂದ್ರಾ ಕೂಡ ಭಾರತೀಯ ತಂತ್ರಜ್ಞಾನವನ್ನು ಜಗತ್ತಿಗೆ ಕೊಂಡೊಯ್ಯಬೇಕು ಎಂಬ ಉದ್ದೇಶ ಹೊಂದಿತ್ತು. ಮೊದಲು ಆಫ್ರಿಕಾ ಮತ್ತು ದಕ್ಷಿಣ ಏಷ್ಯಾದ ಮಾರುಕಟ್ಟೆಗಳಲ್ಲಿ ತನ್ನ ವಾಹನಗಳು ಹಾಗೂ ಟ್ರ್ಯಾಕ್ಟರ್ಗಳನ್ನು ರಫ್ತು ಮಾಡಲು ಸ್ಟಾರ್ಟ್ ಮಾಡಿತು. ಅಮೆರಿಕ, ಯುರೋಪ್ ಮತ್ತೆ ಆಸ್ಟ್ರೇಲಿಯಾದಂತಹ ದೊಡ್ಡ ಮಾರುಕಟ್ಟೆಗಳಲ್ಲಿ ತನ್ನ ಹಾದಿ ತೆರೆಯಿತು. ವಿಶೇಷವಾಗಿ ಮಹೀಂದ್ರಾ ಟ್ರ್ಯಾಕ್ಟರ್ಗಳು ಅಂತಾರಾಷ್ಟ್ರೀಯ ರೈತರಿಗೂ ಪ್ರೀತಿಯ ಯಂತ್ರಗಳಾಗಿದ್ದವು. ಇದರ ಜೊತೆಗೆ ಮಹೀಂದ್ರಾ ದಕ್ಷಿಣ ಕೊರಿಯಾದ ಸಾಂಗ್ಯಾಂಗ್ ಮೋಟಾರ್ ಕಂಪನಿ ಮತ್ತು ಇಟಲಿಯ ಪಿನಿಫೋನಿಯಾ ಡಿಸೈನ್ ಹೌಸ್ ಮುಂತಾದ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳನ್ನು ಸ್ವಾಧೀನಪಡಿಸಿಕೊಂಡಿತು. ಇದರಿಂದ ಮಹೀಂದ್ರಾನ ತಂತ್ರಜ್ಞಾನ ಶಕ್ತಿಗೆ ಜಾಗತಿಕ ಬೆಂಬಲ ದೊರಕಿತು. ಅಲ್ಲದೆ ಅಮೆರಿಕದಲ್ಲಿ ಮಹೀಂದ್ರಾ USA ಎಂಬ ಹೆಸರಿನ ತನ್ನ ಟ್ರ್ಯಾಕ್ಟರ್ ಮತ್ತು ವಾಹನ ಮಾರುಕಟ್ಟೆ ಸ್ಥಾಪಿಸಿತು. ಹೀಗೆ ಮಹೀಂದ್ರಾ ತನ್ನ ಪ್ರಯಾಣವನ್ನು ಕೇವಲ ಭಾರತೀಯ ಜನತೆಗೆ ಸೀಮಿತಗೊಳಿಸದೆ ಜಗತ್ತಿನಾದ್ಯಂತ ಲಕ್ಷಾಂತರ ಗ್ರಾಹಕರ ಹೃದಯ ಗೆದ್ದ ಸಂಸ್ಥೆಯಾಗಿ ಬೆಳೆಯಿತು. ಇಂದು ಮಹೀಂದ್ರಾ 100ಕ್ಕೂ ಹೆಚ್ಚು ದೇಶಗಳಲ್ಲಿ ತನ್ನ ವಾಹನಗಳು ತಂತ್ರಜ್ಞಾನ ಸೇವೆಗಳನ್ನು ಒದಗಿಸುತ್ತಿದ್ದು ನಿಜವಾದ ಜಾಗತಿಕ ಬ್ರ್ಯಾಂಡ್ ಆಗಿ ಪರಿವರ್ತನೆಯಾಗಿದೆ. ಕಾಲ ಬದಲಾಗುತ್ತಿದ್ದಂತೆ ವಾಹನ ಉದ್ಯಮವು ಹೊಸ ತಂತ್ರಜ್ಞಾನಗಳಿಗೆ ಮುನ್ನಡೆಯಿತು. ಈ ಬದಲಾವಣೆಗಳಲ್ಲಿ ಮಹೀಂದ್ರಾ ಯಾವಾಗಲೂ ಮುಂಚೂಣಿಯಲ್ಲಿ.